ತಪ್ಪಿಸ್ಕೊಂಡ್ರು. ಈ ತರ ಎಲ್ಲ ನಿದರ್ಶನ ಇರ್ಬೇಕಾದ್ರೆ SIT ಅವ್ರನ್ನ ಪ್ರೊಟೆಕ್ಟ್ ಮಾಡಬೇಕಾದ್ದು ತುಂಬಾ ಇಂಪಾರ್ಟೆಂಟ್. ಅವ್ರಿಗೆ ಅಡಿಷನಲ್ ಫೋರ್ಸ್ ಅನ್ನ ಕೊಡಿ. ನಾಕಾಬಂದಿಗೆ ಬೇಕಾದಂತ ಬ್ಯಾರಿಕೇಡ್ಸ್ ಗಳನ್ನ ಮತ್ತೆ ಆ ಇನ್ವೆಸ್ಟಿಗೇಷನ್ ಬೇಕಾದಂತ ಎಲ್ಲದನ್ನ ಕೊಡೆ ಆಗಿರ್ಬೋದು, ಗ್ಲೌಸ್, ಮಾಸ್ಕ್ಗಳು, ಬೋಟು, ಹೆಲ್ಮೆಟ್, ಆಮೇಲೆ ಬೇಕಾದಂತ ಟೆಕ್ನಿಕಲ್ ಇನ್ಫ್ರಾಸ್ಟ್ರಕ್ಚರ್ ತುಂಬಾ ಇಂಪಾರ್ಟೆಂಟ್. ಅಲ್ಲಿರುವಂತ ಮೊಬೈಲ್ಗಳಲ್ಲಿ ಕೆಲಸ ಮಾಡುವಂತ ಕೆಲಸಗಾರರ ಮೊಬೈಲ್ ಅಲ್ಲಿ ಸಾಕಷ್ಟು ಡಾಟಾಬೇಸ್ ಇದೆ, ವಿಡಿಯೋ ಎವಿಡೆನ್ಸ್ ಇದೆ, ಫೋಟೋ ಎವಿಡೆನ್ಸ್ ಇದೆ, ವಾಯ್ಸ್ ಎವಿಡೆನ್ಸ್ ಇದೆ. ನಿಮಗೆ ಯಾರು ಅಂತ ಬೇಕು ಅಂತಂದ್ರೆ ಒನ್ಸ್ ಯು ರೀಚ್ ಟು ಸರ್ಟನ್ ನಿಮ್ಗೆ ಬೇಕಾದಾಗ ಕೇಳ್ಕೊಳ್ಳಿ ಸಾರ್ವಜನಿಕರಿಂದ. ಆಟೋಮೆಟಿಕ್ ಆಗಿ ಅವರೇ ನಿಮ್ಗೆ ಅದನ್ನ ರೆಕಾರ್ಡ್ ಮಾಡಿ SIT ಕಳಿಸ್ತಾರೆ. SIT ಕಚೇರಿಯ ವಿಳಾಸವನ್ನ ದಯಮಾಡಿ ಅಫಿಷಿಯಲ್ ಆಗಿ SIT ಅವರು ಪಬ್ಲಿಷ್ ಮಾಡಬೇಕು. ಒಂದು ವಾಟ್ಸ್ಆಪ್ ನಂಬರ್ ಅನ್ನ ನೀವು ಪಬ್ಲಿಷ್ ಮಾಡಬೇಕು. ನಾನು ಪದೇ ಪದೇ ಕೇಳ್ತಾ ಇದ್ದೀನಿ. ಪದೇ ಕೇಳಿದ್ರು SIT ಅವರು ತಮ್ಮ ಅಫಿಷಿಯಲ್ ವಿಳಾಸವನ್ನ, ಮೂಡುಬಿದಿರೆಯ ಅಫಿಷಿಯಲ್ ವಿಳಾಸವನ್ನ ಅಫಿಷಿಯಲ್ ಆಗಿ ಎಲ್ಲೂ ಪಬ್ಲಿಷ್ ಮಾಡಿಲ್ಲ. ಒಂದು ಪತ್ರಿಕಾ ಪ್ರಕಟಣೆಯಲ್ಲಿ SIT ಅವರು ನಿಮ್ಮ ಅಫಿಷಿಯಲ್ ಅಡ್ರೆಸ್, ಯಾರಾದ್ರೂ ನಿಮಗೆ ಪೋಸ್ಟ್ ಕಳಿಸಬೇಕು, ಎವಿಡೆನ್ಸ್ ಕಳಿಸಬೇಕು ಅಂದ್ರೆ ಒಂದು ಅಫಿಷಿಯಲ್ ಅಡ್ರೆಸ್ ಬೇಕಾಗಿದೆ. ದಯಮಾಡಿ ಅದನ್ನ ಒಂದು ಪ್ರೆಸ್ ಬ್ರೀಫ್ ಅಲ್ಲಿ ನೀವು ಪತ್ರಿಕೆಗಳಿಗೆ ಕೊಟ್ರೆ ನಮ್ಮಂತರು ಎಷ್ಟೋ ಜನ ನಿಮ್ಗೆ ಕಳಿಸಬೇಕು ಅಂತಿದ್ರೆ ದೇ ವಿಲ್ ಗಿವ್ ಇಟ್ ಟು ಯು ಅಂತ ಹೇಳುತ್ತಾ, ಆಮೇಲೆ ಬೆಳಗ್ಗೆ ನಾನು ಜಯಮಾಲಾ ಅವರು ಧರ್ಮಸ್ಥಳಕ್ಕೆ ಆಗ ವಿಸಿಟ್ ಮಾಡ್ತಾ ಇದ್ರು ಅಂತ. ನಮ್ಗೆ ಅವ್ರ ಬಗ್ಗೆ ಹಿರಿಯ ನಟಿ, ಓಕೆ, ಅವರು ವಿಸಿಟ್ ಮಾಡ್ತಾ ಇದ್ರು ಧರ್ಮಸ್ಥಳಕ್ಕೆ ಅಂತ ನಾನು ಪೋಸ್ಟ್ ಹಾಕದ್ನಪ್ಪ. ಜೊತೆನಲ್ಲಿ ನಮ್ಮ ಒಕ್ಕಲಿಗರ ಮಠಕ್ಕೂ ವಿಸಿಟ್ ಮಾಡ್ತಾ ಇದ್ರು ಅಂತ ನಾನು ಪೋಸ್ಟ್ ಹಾಕಿದೆ. ಅಲ್ಲಿ ಯಾವನೋ ಒಂದು ಇದಾಕಿದ್ದಾನೆ, ಪೋಸ್ಟ್ ಹಾಕಿದ್ದಾನೆ. ಅವನ ಗೌಡ ಅಂತೆ. ಮೋಸ್ಟ್ಲಿ ನಮ್ಮ ಒಕ್ಕಲಿಗರ ಮಠದ ಡಾಕ್ಟರ್ ಪ್ರಕಾಶಾನಂದ ಸ್ವಾಮೀಜಿ ಅಂತೂ ಅಲ್ಲ, ಅವ್ರು ಯಾವುದೇ ಆಂಗಲ್ ಸ್ವಾಮೀಜಿ ಅಂತಲ್ಲ. ಈಸ್ ಅ ಮ್ಯಾನೇಜಿಂಗ್ ಡೈರೆಕ್ಟರ್ ಆಫ್ ಆದಿಚುಂಚನಗಿರಿ ಎಜುಕೇಶನ್ ಟ್ರಸ್ಟ್ ಗೆ ಈಸ್ ಅ ಮ್ಯಾನೇಜಿಂಗ್ ಡೈರೆಕ್ಟರ್. ನಿರ್ಮಲಾ ಅಂದ್ರು ಪ್ರೆಸಿಡೆಂಟ್ ಆದ್ರೆ ಅವರು ಮ್ಯಾನೇಜಿಂಗ್ ಡೈರೆಕ್ಟರ್. ಮೋಸ್ಟ್ಲಿ ಪ್ರಕಾಶಾನಂದ ಸ್ವಾಮೀಜಿ ನಿಮ್ ಶಿಷ್ಯನೇ ಅನ್ಸುತ್ತೆ. ಏನ್ ಹಾಕಿದ್ದಾನೆ ಗೊತ್ತಾ? ಒಕ್ಕಲಿಗರ ಮಠದ ಪ್ರಕಾಶಾನಂದ ಮ್ಯಾನೇಜಿಂಗ್ ಡೈರೆಕ್ಟರ್ ಆಫ್ ಆದಿಚುಂಚನಗಿರಿ ಟ್ರಸ್ಟ್, ನಿಮಗೆ ಹೇಳ್ತಾ ಇರೋದು. ಓಕೆ, ಅವ್ನು ಹಾಕಿದ್ದಾನೆ ಸ್ವಾಮೀಜಿ ಸತ್ತು ಸ್ವರ್ಗದಲ್ಲಿದ್ದಾರೆ. ಸ್ವರ್ಗದಲ್ಲಿ ಅವರು ನರ್ಗದಲ್ಲೋ ನನಗೆ ಗೊತ್ತಿಲ್ಲ. ಐ ಡೋಂಟ್ ಸ್ಪೀಕ್ ಅಬೌಟ್ ದಟ್ ಲ್ಯಾಂಗ್ವೇಜ್. ಆಮೇಲೆ ಅವರು ಜಯಮಾಲಾ ಅಲ್ಲಿ ವಿಸಿಟ್ ಮಾಡ್ತಾ ಇದ್ರು ಅಂತ ನಾನು ಅಲ್ಲಿ ಪೋಸ್ಟ್ ಹಾಕಿದ್ದೀನಿ. ಅವನೇನ್ ಹಾಕಿದ್ದಾನೆ, ಒಕ್ಕಲಿಗರ ಮಠದ ಬಗ್ಗೆ ಮಾತಾಡಿದ್ರೆ ಬೀದಿ ಹಣ ಆಗ್ತಂತ. ಟ್ರೈ ಗುರು. ಟ್ರೈ ಮಾಡಕ್ ಮುಂಚೆ ಒಂದ್ ಹೇಳ್ತೀನಿ, ಇದು ಮೊದಲನೇ ಬಾರಿ ಅಲ್ಲ ನಾನು ಧ್ವನಿ ಮಾಡ್ತಾ ಇರೋದು. ಇದು ಮೊದಲನೇ ಬಾರಿ ಅಲ್ಲ ಹೋರಾಟ ಮಾಡ್ತಾ ಇರೋದು. ಒದೆ ತಿಂದಿದ್ದೀನಿ, ಗುಂಡು ಆರಿಸಿದ್ದೀನಿ. ನಾನು ಲಾಸ್ಟ್ ಟೈಮ್ ಜೈಲ್ಗೆ ಹೋಗಿದ್ದು, 4 ಬಾರಿ ಜೈಲ್ಗೆ ಹೋಗಿದ್ದೀನಿ. ಲಾಸ್ಟ್ ಟೈಮ್ ಜೈಲ್ಗೆ ಹೋಗಿದ್ದು 400 ಜನ ಅಟ್ಯಾಕ್ ಮಾಡಿದ್ರು. ಲಾಟಿನಲ್ಲಿ ಚೆನ್ನಾಗಿ ಹೊಡೆದು ಸೆಲ್ಫ್ ಡಿಫೆನ್ಸ್ ಅಲ್ಲಿ ನಮ್ ಗನ್ ಮ್ಯಾನ್ ಮೇಲೆ ಡಿಸ್ಕೋ ಅಂತ ಗುಂಡಾರಿಸಿ ತಗೊಂಡಾಗ 3 ತಿಂಗಳು ಜೈಲಲ್ಲಿ ಹಾಕಿದ್ರು. 97 ದಿವಸ ಜೈಲಲ್ಲಿದ್ದೆ. ನೀನ್ ಗೂಂಡಾ ಅಂದ್ರೆ ನಾನು ಇದನ್ನೇ ಹೇಳ್ತಾ ಇರೋದು. ಮಠಗಳು, ಒಕ್ಕಲಿಗರ ಸಮುದಾಯದ ರಾಜ್ಯ ಒಕ್ಕಲಿಗರ ಸಂಘ ಗೂಂಡಾಗಳ ಕೈಯಿಂದ ಮುಕ್ತವಾಗಬೇಕು. ನಾನು ಇದಕ್ಕೋಸ್ಕರನೇ ವೇಟ್ ಮಾಡ್ತಾ ಇದ್ದೆ. ಈ ರೀತಿ ಮೆಸೇಜ್ ಹಾಕ್ಲಿ ಅಂತಾನೆ ವೇಟ್ ಮಾಡ್ತಾ ಇದ್ದೆ. ಗೂಂಡಾಗಳ ಕೈಯಲ್ಲಿ ಆಡಳಿತ ಇಟ್ಕೊಂಡು ಮಠದ ಆಡಳಿತ, ಮಠದ ಬಗ್ಗೆ ಮಾತಾಡಿದ್ರೆ ಒಬ್ಬ ಗೂಂಡ ಆಗ್ತಾನೆ. ಒಬ್ಬ ಗೂಂಡ, ಅವನು ಗೌಡ ಅಂತ ಹಾಕೊಂಡಿದ್ದಾನೆ. ಪ್ರಶಾಂತ್ ಗೌಡನ ಏನ್ ಶಾ ಗೌಡನ ಗೊತ್ತಿಲ್ಲ ನೀನು. ಲೇ ಮಗನೇ, ಎಂಜಲ್ ಕಾಸ್ ತಿಂದು ಕ್ರಿಮಿನಲ್ಗಳ ಹತ್ರ ಬ್ರೋಕರೇಜ್ ಮಾಡಿ ತಲೆ ಹಿಡಿದು ನಿಮ್ಮಂತವ್ರಿಗೆ ಅಭ್ಯಾಸ. ನಾನು ತಲೆ ಬಗ್ಸೋದು ಒಂದೇ ನ್ಯಾಯಕ್ಕೆ ಮಾತ್ರ. ಹಲ್ಕಟ್ ಹಳೆ ಬೇವರ್ಸಿ ನೀನು ಗೌಡ ಅಂತ ಹೆಸರಿಕೊಂಡಿದ್ಯಾ. ನಾನು ಗೌಡ ಅಂತ ಹೆಸರಿಕೊಂಡಿಲ್ಲ. ಕಾರಣ ಇಷ್ಟೇನೆ, ದಿಸ್ ಇಸ್ ಅ ಸೆಕ್ಯುಲರ್ ಕಂಟ್ರಿ ಅಂಡ್ ಐ ಬಿಲೀವ್ ಇನ್ living with my brothers and sisters from different caste and religion. ನಾನು ಸೆಕ್ಯುಲರ್ ವ್ಯಕ್ತಿ. ಅದಕ್ಕೋಸ್ಕರ ನಾನು ಗೌಡ ಅಂತ ಹೆಸರಿಟ್ಕೊಂಡಿಲ್ಲ. ಹಳೆ ಬೇವರ್ಸಿ ಗೌಡ ಅಂತ ಹೆಸರಿಟ್ಕೊಂಡು ನೀನು ಪ್ರಕಾಶನಾಥ ಸ್ವಾಮೀಜಿ ಶಿಷ್ಯ ಆಗ್ಬಿಟ್ರೆ ಏನೋ ಬೀದಿನಲ್ಲಿ ಹಣ ಮಾಡ್ತೀಯಾ? ಟ್ರೈ ಮಾಡು. ನೀನ್ ನಂಬರ್ ಇದ್ರೆ ಅಲ್ಲಿ ಹಾಕು. ಲೊಕೇಶನ್ ಹಾಕ್ತೀನಿ, ಮನೆ ಲೊಕೇಶನ್ ಹಾಕ್ತೀನಿ. ನಾನು ಎಲ್ಲೆಲ್ಲಿ ಹೋಗ್ತೀನೋ ಲೊಕೇಶನ್ ಹಾಕ್ತೀನಿ. ತಾಕತ್ತಿದ್ರೆ ಮುಟ್ಟು ನೋಡು. ಅಲ್ಲ, ಮುಟ್ಟಿಸ್ ನೋಡು. ನಿಮ್ಮ ಪ್ರಕಾಶನಾಥ್ ಸ್ವಾಮೀಜಿಗೂ ಹೇಳು. ನಮ್ಗೆ ಗೊತ್ತು DK ಶಿವಕುಮಾರ್ ನಿಮ್ಮ ಮಠಕ್ಕೆ, ನಮ್ಮ ಮಠಕ್ಕೆ, ನಿಮ್ಮ ಮಠ ಯಾಕೆ, ನಮ್ಮ ಮಠ ಅದು ನಮ್ಮ ಮಠಕ್ಕೆ ತುಂಬಾ ಹತ್ರ ಅಂತ. ಕುಮಾರಸ್ವಾಮಿ DK ಶಿವಕುಮಾರ್ ಜೊತೆಲಿದ್ರೆ ನಾವು ಕತ್ತರಿಸಾಕ್ಬಿಟ್ರೆ ಜಗನ್ನ ಹಂಗಮ್ಮಲೆ ಇವೆಲ್ಲ ಮೀರಿ ಬೆಳೆದವನಲ್ಲೇ ಮಿಂಡ್ರಿ. ನಾನು ಅಲ್ಲಿರುವ ಕಳಂಕದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಒಳ್ಳೆ ಕೆಲಸ 100 ಆಗಿದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಕಳಂಕನೂ ಇದೆ. ರೌಡಿಗಳ ಕೈಲಿ ಕೆಲವು ರೌಡಿಗಳು ಈ ಮಠವನ್ನ ತಮ್ಮ ಸ್ವಾರ್ಥಕ್ಕೆ ಬಳಸ್ತಾ ಇದ್ದಾರೆ. ರಾಜ್ಯ ಒಕ್ಕಲಿಗರ ಸಂಘನೂ ಅಷ್ಟೇ. ಕೆಲವು ರೌಡಿಗಳು, ಗೂಂಡಾಗಳು, ಕ್ರಿಮಿನಲ್ಗಳು, ಭ್ರಷ್ಟರು ತಮ್ಮ ಸ್ವಾರ್ಥಕ್ಕೆ ಬಳಸ್ತಾ ಇದ್ದಾರೆ. ಸಮುದಾಯದ ಆಸ್ತಿ ಮಠ ಇದು. ಸಮುದಾಯದ ಮಠ. ಪ್ರತಿ ಒಬ್ಬ ಒಕ್ಕಲಿಗನಿಗೂ ದಾನ ಧರ್ಮ ಕೊಟ್ಟು ಈ ಮಠದ ಇಷ್ಟು ದೊಡ್ಡ ಬೃಹತ್ ಮಟ್ಟಕ್ಕೆ
ಹಿಮಾಲಯದ ಮಟ್ಟಕ್ಕೆ ಈ ಮಠ ಬೆಳೆದಿದೆ ಅಂತಂದ್ರೆ ಅದು ದಾನ ಧರ್ಮದ ಸಂಕೇತ. ನಮ್ಮ ಪೂರ್ವಜರು ನಾವು ಕೂಡ ದಾನ ಧರ್ಮ ಕೊಟ್ಟಿದ್ದೀನೋ ಹಳೆ ಬೇವರ್ಸಿ. ನಿಮ್ಮ ಅಪ್ಪಂದಲ್ಲ ಒಕ್ಕಲಿಗರ ಮಠ, ಈ ರಾಜ್ಯ ಒಕ್ಕಲಿಗರ ಸಂಘ ನಿಮ್ಮ ಅಪ್ಪಂದೇನಲ್ಲ. ಸಮುದಾಯ ಇದೆಯಲ್ಲ ಹಳೆ ಬೇವರ್ಸಿಗಳ, ಕೇಳೋ ಅವ್ರನ್ನೇ. ಹಳೆ ಬೇವರ್ಸಿ ಕೇಳು, ಗುರುಗಳನ್ನ ಕೇಳೋ, ಆ ಪ್ರಕಾಶನ ಸ್ವಾಮಿನ, ಆ ಧರ್ಮಸ್ಥಳದ ಸತ್ತಂತ ಸೌಜನ್ಯ ಒಕ್ಕಲಿಗರಲ್ವಾ? ಬೇರೆ ಬ್ರಾಹ್ಮಣರ ಹೆಣ್ಮಕ್ಳು ಒಕ್ಕಲಿಗರಲ್ವ ಏನೋ? ಬೇರೆ ಬ್ರಾಹ್ಮಣರ ಹೆಣ್ಮಕ್ಳು, ಲಿಂಗಾಯತರು, ಬೇರೆ ಬೇರೆ ಶೆಡ್ಯೂಲ್ ಕ್ಯಾಸ್ಟ್, ಶೆಡ್ಯೂಲ್ ಟ್ರೈಬ್ಸ್, ಆದಿವಾಸಿ ಎಲ್ಲಾ ಜಾತಿ ಹೆಣ್ಮಕ್ಳು ಕೊಲೆ ಆಗಿದ್ದಾರೆ. ಬಾಯಿಗೆ ಬೀಗ ಹಾಕೋ ಬಿಡ್ಕೊಂಡಿದಾರ ಹಳೆ ಬೇವರ್ಸಿಗಳ ಅಂತ ಕೇಳ್ತಾ ಇದ್ದೀನಿ. ತಪ್ಪ? ಅದನ್ನ ಕೇಳಿದ್ರೆ ಬೆಳ್ದಿ ಹಣ ಹಾಕ್ಬಿಡ್ತೀಯ. ಬರಲೇ NCC ನಲ್ಲಿ ನನ್ನ ಮಗನೇ, ನಾನ್ ಮುಟ್ದಿರೋ ವೆಪನೇ ಇಲ್ಲ. SLR, LMG ಎಲ್ಲ ಟ್ರೈನಿಂಗ್ ತಗೊಂಡು 6 ವರ್ಷ ಕಮಾಂಡೋ ಟ್ರೈನಿಂಗ್ ತಗೊಂಡು ಹಳೆ ಬೇವರ್ಸಿ ಈ ಜೀವನಕ್ಕೆ ಬಂದಿರೋದು ನಾನು. ಆಮೇಲೆ ಮೂಲತಃ ನೋಡಕ್ಕೆ ಸ್ವಲ್ಪ ಬ್ರಾಹ್ಮಣರ ತರ ಕಾಣಿಸ್ತೀನಿ ಸೌಮ್ಯವಾಗಿ, ಬಟ್ ನನ್ನ ಆಕ್ಷನ್ನೇ ಬೇರೆ, ನಾನೇ ಬೇರೆ, ನನ್ನ ಆಕ್ಷನ್ನೇ ಬೇರೆ. ಕಾನೂನಿಗೆ ಗೌರವ ಕೊಡ್ತೀನಿ. ಹಳೆ ಬೇವರ್ಸಿ ನೀನ್ ಕಾನೂನು ತಗೊಂಡ್ರೆ ನಾವು ನಮ್ಮನ್ನ ರಕ್ಷಣೆ ಮಾಡಕ್ಕೆ ಗುಂಡಾರಿಸೋ ಅಂತ ಇತಿಹಾಸ ಇದೆ. ನಮ್ ಬಗ್ಗೆ ಮಾತಾಡಕ್ ಮುಂಚೆ ಒಂದ್ಸತಿ ಹೋಗಿ ನೋಡ್ಕೊಂಬ, ಒಂದ್ಸತಿ ಹೋಗಿ ಕೇಳ್ಕೊಂಬ. ರಮೇಶ್ ಜಾರಕಿಹೊಳಿನ 2020ಕ್ಕೆ ಬೆಂಗಳೂರು ಹೆಂಗ್ ಖಾಲಿ ಮಾಡ್ದ ಯಾವ್ದೋ ಒಂದು ಹೆಣ್ಮಗಳ ವಿಚಾರದಲ್ಲಂತ. ಹಳೆ ಬೇವರ್ಸಿ, ನಾನೇ ನಾನೇ ವಿಕ್ಟಿಮ್ಗೆ ಅಡ್ವೊಕೇಟು. ಹಳೆ ಬೇವರ್ಸಿ ಬೀದಿನಲ್ಲಿ ಹಣ ಮಾಡ್ತೀಯಾ? ನಿನ್ನಂತ ಜುಟ್ಟುಗಳನ್ನ, ನಿನ್ನಂತ ಹಳೆ ಬೇವರ್ಸಿಗಳನ್ನ 1000 ನೋಡಿದೀನಿ. ಹಣ ಮಾಡೋ ದೂರದ ವಿಚಾರ. ಟಚ್ ಮಾಡ್ತೀನಿ ಅಂತ ನಿನ್ ಬ್ರೈನ್ ಅಲ್ಲಿ ಬಂದ್ರು ಕೂಡ ನೀನು ಜೈಲ್ ಸೇರ್ತೀಯ. ನಿನ್ ಜೊತೆ DK ಶಿವಕುಮಾರೇ ಇರ್ಲಿ, ಸೆಂಟ್ರಲ್ ಗೌರ್ಮೆಂಟ್ ಕುಮಾರಸ್ವಾಮಿನೂ ಮಾಡ್ಕೋ, ಈ ರಾಜ್ಯದ ಮುಖ್ಯಮಂತ್ರಿನೂ ಮಾಡ್ಕೋ, ಸರ್ಕಾರನೂ ಮಾಡ್ಕೋ, ಪೊಲೀಸನು ಮಾಡ್ಕೋ. ಸ್ಟಿಲ್ ಆಟ ಅವರಿಗೆ ಕೈ ಇಟ್ಟಿದ್ದು 1.5 ತಿಂಗಳ ಮುಂಚೆ ರಾಮಲಿಂಗಾರೆಡ್ಡಿ ನನ್ನ ಕಾಟಕ್ಕೆ ತಳ್ಳಾಡ್ದಿರಾ, ನನ್ನ ವಿಡಿಯೋಕ್ಕೆ ತಳ್ಳಾಡ್ದಿರಾ ಆದೇಶ ಮಾಡಿದ್ರು. ಮೀಟರ್ ಹಾಕಿಲ್ಲ ಅಂದ್ರೆ ಪರ್ಮಿಟ್ ಕ್ಯಾನ್ಸಲ್ ಮಾಡಿ. ದಟ್ ಈಸ್ ಮೈ ಪವರ್. ಹಳೆ ಬೇವರ್ಸಿ, ನಾನ್ CM ಅಲ್ಲ, ಮಿನಿಸ್ಟರ್ ಅಲ್ಲ, ಗ್ರಾಮ ಪಂಚಾಯತಿ ಮೆಂಬರು ಅಲ್ಲ. ಆರ್ಡಿನರಿ ಒಬ್ಬ ಅಡ್ವೊಕೇಟು, ಒಬ್ಬ ಒಕ್ಕಲಿಗ, ಈ ರಾಜ್ಯದ ಕನ್ನಡಿಗ, ಈ ರಾಷ್ಟ್ರದ ಹೆಮ್ಮೆಯ ಭಾರತೀಯ. ನಾನು ಪದೇ ಎಲ್ಲೂ ಕೂಡ ಒಕ್ಕಲಿಗ ಅಂತ ಹೇಳ್ಕೊಂಡಿಲ್ಲ, ಬಟ್ ಅಲ್ಲಿ ಗೂಂಡಾಗಳು ಇದೆ. ನಾನ್ ಮಾತಾಡಿದ್ದು ಜೈಮಾಲ ಮಠಕ್ಕೆ ಭೇಟಿ ಕೊಡ್ತಾ ಇದ್ರು. ಏನ್ ತಪ್ಪಪ್ಪ? ನಾನು ಸ್ವಾಮೀಜಿ ಇರ್ಬೇಕಾದ್ರೆ ಜೈಮಾಲ ಭೇಟಿ ಕೊಡ್ತಾ ಇದ್ರು ಅಂದ್ರೆ ಬೀದಿ ಹಣ ಆಗ್ಬಿಡ್ತೀಯ. ಇಂಥ ಎಣೆಗಳು ಬೆಳ್ಸೋರ್ನ ಬೆಜ್ಜನ್ನು ಬೆಳಗ್ಗೆಯಿಂದ ಸಾಯಂಕಾಲವರೆಗೂ 20 ವರ್ಷ ಆಯ್ತು ಕೋರ್ಟ್ ಕೈಕೆ. ಅಲ್ಲಿ ಬರೋರೆಲ್ಲ ಕತ್ತರಿಸಿರೋರೆ, ಕೊಲೆ ಮಾಡಿರೋರೆ, ಇಂಥವ್ರ ಜೊತೆನೆ ಜೀವನ ಮಾಡಿದ್ದೀನಿ. ಅವ್ರನ್ನ ಹಿಡ್ಕೊಂಡ್ ಬಂದಿರೋಂತ ಭ್ರಷ್ಟ ಪೊಲೀಸರ ಜೊತೆ ಜೀವನ ಮಾಡಿದ್ದೀನಿ. ಆ ನ್ಯಾಯಾಲಯದಲ್ಲಿ 2 ಎಕ್ಸ್ಟ್ರೀಮಿಸ್ಟ್, ಕೊಲೆ ಮಾಡಿರೋರು, ಕ್ರೈಮ್ ಮಾಡಿರೋರೆ ಬರೋದು. ಅಂತವ್ರ ಜೊತೆ 20 ವರ್ಷ ಜೀವನ ಮಾಡಿ ಈ ತಲೆ ಕೂದಲೇ ಕಡಿಮೆ ಆಗ್ಬಿಟ್ಟಿದೆ ಕಣಲ್ಲಿ. ಕತ್ತರಿಸೋ ದೂರ ಮಾತು. ಕತ್ತರಿಸ್ತೀವಿ ಅಂತ ಹೇಳಿದ್ರು ಕೂಡ ನನ್ನನ್ನು ತಡ್ಕೊಳಕ್ ಆಗಲ್ಲ ಕಾನೂನು ರೀತಿನಲ್ಲಿ. ನಿಮ್ಗೆಲ್ಲ ಗೊತ್ತಿಲ್ಲ ಕಣಲ್ಲಿ. ಆ ಭಗವಂತ ಟೈಮ್ ತಗೊಂಡು ನನ್ನ ರೆಡಿ ಮಾಡೋನೆ. ಏನಕ್ಕೆ ಅಂತಂದ್ರೆ ಇಂಥ ಹಳೆ ಬೇವರ್ಸಿಗಳು, ಇಂಥ ಗೂಂಡಾಗಳು, ಇಂಥ ಅತ್ಯಾಚಾರಿಗಳು, ಇಂಥ ಮುಖವಾಡ ಹಾಕೊಂಡಿರುವಂತ ದೇವಮಾನರವರು ಈ ಸಮಾಜದವನ್ನ ದಿಕ್ಕು ತಪ್ಪಿಸ್ತಾ ಇದ್ದಾರೆ. ಜಗದೀಶ, ಜಗಕ್ಕೆ ಈಶಾ, ಜಗ ಪ್ರಪಂಚ, ಈಶಾ ಅಂದ್ರೆ ರಾಜ ಅಂತ. ಹಳೆ ಬೇವರ್ಸಿ ನಮ್ಮ ಅಪ್ಪ ಅಮ್ಮ ಈ ಜಗಕ್ಕೆ ರಾಜ ಅಂತ ಹೆಸರಿಟ್ಟಿದ್ದಾರೆ. ಹಳೆ ಬೇವರ್ಸಿ ನನ್ನನ್ನು ರಾಜನ್ನ ಮುಟ್ಟಕ್ ಹೋದ್ರೆ ನೀನು ಉಳಿತೀಯಾ? ಕಾನೂನು ರೀತಿಯಲ್ಲಿ ಜೈಲ್ ಸೇರ್ತೀಯಾ? ಸಿಂಪಲ್. ನಿನ್ಗೆ ಇನ್ನೂ ಡೌಟ್ ಇದ್ರೆ DK ಶಿವಕುಮಾರ್ ಕೇಳ್ಕೊ. ಇನ್ನೂ ಹತ್ರವಾಗಿದ್ರೆ ಅವ್ರ ಮನೆ ಎದುರುಗಡೆನೆ ಜಾರಕಿಹೊಳಿ ಇದ್ದಿದ್ದು. DK ಶಿವಕುಮಾರ್ ಖಾಲಿ ಮಾಡಿಸಿಲ್ಲ, ನಮ್ಮ ಹೋರಾಟ ಖಾಲಿ ಮಾಡಿಸಿದ್ದು. ನಾ ಬಂಡೆ ಮನೆ ಮುಂದೆನೆ ಇತ್ತಿದ್ದು, ನಾನೇ ಖಾಲಿ ಮಾಡಿಸಿದ್ದು, ನಾನೇ ವಿಕ್ಟಿಮ್ಗೆ. ರವಿಡಿ ಚೆನ್ನಣ್ಣವರು ಏನು ಮೈಕ್ ಹಿಡ್ಕೊಂಡು ನಾನು ನಡ್ಕೊಂಡ್ ಬಂದೆ, ನಾವು ಬಡವರು ಎಲ್ಲ ಹೇಳಿದ್ದಾಯ್ತು. ಆಮೇಲೆ ಬ್ಯಾಕ್ ಗ್ರೌಂಡ್ ತೆಗೆದು ಬೀದಿಗೆ ಬಿಟ್ಟಾಗ ಟೈಟ್ಲ್ ಇಪ್ಡು PSI ಹಗರಣದಲ್ಲಿ 48 ಜನ ಪೊಲೀಸ್ ಅವ್ರನ್ನ ಅರೆಸ್ಟ್ ಮಾಡಿ, ಜೊತೆನಲ್ಲಿ ನಮ್ಮ ಜೆಡಿಎಸ್ ನ ಪ್ರದೀಪ್, ಅಡ್ವೊಕೇಟ್ ಪ್ರದೀಪ್, ರಂಗಣ್ಣ, ಮಾಜಿ ಬೆಂಗಳೂರಿನ ವಕೀಲರ ಸಂಘದ ಅಧ್ಯಕ್ಷ ರಂಗಣ್ಣ ಎಲ್ಲ ಇದ್ರು. ನಾನು ಒಬ್ಬನೇ ಏನ್ ಮಾಡಿಲ್ಲ. ನನ್ನ ಸ್ನೇಹಿತೆ ಪ್ರಶಾಂತಿ ಇದ್ಲು. ಪಕ್ಕದಲ್ಲಿ ನಿಂತ್ಕೊಂಡ್ರೆ ಗಂಡ ಬೇರುಂಡ ಇದ್ದಂಗೆ ಅವಳು. ಪಕ್ಕದಲ್ಲಿ ನಿಂತ್ಕೊಂಡ್ರೆ ಅಂತಂತ ವ್ಯಕ್ತಿಗಳನ್ನ ಇಟ್ಕೊಂಡು ಹೋರಾಟ ಮಾಡಿ 4 ಸತಿ ಜೈಲ್ಗೆ ಹೋಗಿದ್ದೀನಿ ಗುರು. ಅಟ್ಯಾಕ್ ಮಾಡಕ್ ಬಂದ್ರೆ ಗುಂಡಾರಿಸಿದ್ದು ಗುರು. ಇನ್ನೇನ್ ಬೇಕು ಗುರು? ಸೆಲ್ಫ್ ಡಿಫೆನ್ಸ್ ಸಂವಿಧಾನ ಕೊಟ್ಟಿದೆ. ಬರೀ ಪೊಲೀಸ್ ಅವ್ರಿಗೆ ಒಬ್ಬರಿಗೆ ಅದೇನೋ ಮನೆ ಹೇಳಿದ್ರಲ್ಲ,
ಬೆಳಗಾಮಲ್ಲಿ ಬಿಹಾರಿ ಅವ್ನು ಕರ್ಕೊಂಡು ಹೋಗಿ ಮಾಜರ್ ಮಾಡ್ಕೊಂಬಂಡ್ರ ಅಂತಂದ್ರೆ ಮಾಜರ್ ಮಾಡ್ಕೊಂಡು ರೇಪಿಸ್ಟ್ಗೆ ಗುಂಡು ಹಾಕ್ಬಿಟ್ಟು ಸಾಯಿಸ್ಬಿಟ್ಟು ಅವ್ನ ಅಟ್ಯಾಕ್ ಮಾಡಕ್ ಬಂದ ಮುಚ್ಚಾಕಕ್ಕೆ ನಾನೇನೋ ಬುಳ್ಳೆ ಪೊಲೀಸರೇನಲ್ಲ, ನನಗೂ ಕಾನೂನು ಗೊತ್ತಿದೆ. ನನ್ನನ್ನು ಅಟ್ಯಾಕ್ ಮಾಡಕ್ ಬಂದ್ರೆ ಏನು ಸೆಲ್ಫ್ ಡಿಫೆನ್ಸ್ ತಗೊಬೇಕು, ನಿಮ್ಮನ್ನು ಹೆಂಗೆ ಮಣ್ಣಿಸ್ಬೇಕು, ಮಟ್ಟ ಹಾಕಬೇಕು, ತಿಥಿ ಮಾಡಬೇಕು, ಜೈಲಿಗೆ ಕಳಿಸ್ಬೇಕು, ಎಲ್ಲ ಗೊತ್ತಿದೆ ನನಗೆ. ಓಕೆ, ಅರೆ ಯಾರೋ ಹೇಳಿದ್ರು ಬರೀ ಏನೋ ವಿಡಿಯೋ ಮಾಡಾಕ್ರೆ ರೀಲ್ಸ್. ಮೇಡಮ್, ಒಂದು ವಿಡಿಯೋ ಮಾಡಾಕಿ ಮೇಡಮ್, ಈ ತರ ಹತ್ಯಾಕಾಂಡದ ಬಗ್ಗೆ, ಈ ತರ ಪವರ್ಫುಲ್ ಗೂಂಡಾಗಳ ಬಗ್ಗೆ, ಅವರ ಮಾಫಿಯಾಗಳ ಬಗ್ಗೆ ಒಂದು ವಿಡಿಯೋ ಮಾಡಾಕಿ. ಆ ಆಟೋದವರಿಗೆ ಕೈ ಇಟ್ಟಿದ್ದಕ್ಕೆ ವಿಡಿಯೋ ಮಾಡಿ 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 ಅವ್ರು ಮನಸಾರ ಬೈಕೊಂಡ್ರು. ಅಷ್ಟು ಈಸಿ ಅಲ್ಲ ವಿಡಿಯೋ ಮಾಡಾಕ್ಬಿಟ್ರೆ ಜೀರ್ಣ ಮಾಡ್ಕೊಂಡ್ಬಿಡ್ದು. ಓಕೆ, ನಿಮ್ಗೆ ನೂರಾರು ಬೆದರಿಕೆ ಕರೆ ಬರ್ತದೆ. ನಿಮ್ಮ ಫ್ಯಾಮಿಲಿನ ಅವರು ನಮ್ಮನ್ನ ಬಾಯಿಗೆ ಬಂದಂಗ್ ಬೈತಾರೆ, ರಾತ್ರಿ ಕುಡ್ದ್ಬಿಟ್ಟು ಫೋನ್ ಮಾಡ್ತಾರೆ. ನಾನು ಕೇರ್ ಮಾಡಲ್ಲ, ನಾನು ನಂಬರ್ ಹಾಕ್ತೀನಿ. ಕಾರಣ ಯಾಕೆ ಅಂತಂದ್ರೆ ನನಗೆ ಅದನ್ನೆಲ್ಲ ಜೀರ್ಣ ಮಾಡಿಸ್ಕೊಳ ಕೆಪಾಸಿಟಿ ಇದೆ. ಒಬ್ಬ ಬೇವರ್ಸಿ ಕುಡ್ದ್ಬಿಟ್ಟು ಏನೋ ನಮ್ಮ ಆಟೋವ್ರ ಬಗ್ಗೆ ಮಾತಾಡ್ತೀಯ, ಹೂನೋ ಮಾತಾಡ್ತೀನಿ. ಅಕ್ರಮ ಮಾಡಿದ್ರೆ ನಿಮ್ಮ ಅಪ್ಪನ ಬಗ್ಗೆನೂ ಮಾತಾಡ್ತೀನಿ. ಅದೇ ರೀತಿ ಧರ್ಮಸ್ಥಳದ ಹತ್ಯಾಕಾಂಡ, ಎಷ್ಟು ಜನ ಬೆದರಿಕೆ ಹಾಕಿಲ್ಲ ನನಗೆ. OS ಹಾಕಿ ಕಳ್ಸಿದಾರೆ. ನಿಮ್ಮೇಲೆ OS ಹಾಕಿದಾರ? ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಟ್ರಸ್ಟ್ ಅವರು ಇನ್ನೂ 330 ಜನರ ಜೊತೆ ನನಗೂ ಕೂಡ OS ಕೊಟ್ಟಿದ್ದಾರೆ. ನಿಮ್ ಯಾರ ಮೇಲೆ ಒಂದು ವಿಡಿಯೋ ಮಾಡಾಕಿ ಬರ್ತದೆ OS 5 kg ಪೇಪರ್ ಧಮ್ಕಿಗಳು ಬರ್ತದೆ. ರಾತ್ರಿ ಹೊತ್ತು ಮಲ್ಕ ಯಾರೋ ಎಮರ್ಜೆನ್ಸಿಗೆ ಫೋನ್ ಮಾಡ್ತಾರೆ ಅಂತ ನಾವೇನಾದ್ರೂ ರಿಂಗಿಂಗ್ ಅಲ್ಲಿ ಇಟ್ರೆ ಏನೋ ಜಗ ಅಮ್ಮನ್ ಬೆಳಗ್ಗೆ ನೀನ್ ಇರಲ್ಲ ಅಣ್ಣ, ಆಯ್ತು ಗುರು ಮುಗಿಸ್ಬಿಡಪ್ಪ, ಇನ್ನೇನ್ ಹೇಳಕ್ಕಾಗ್ತದೆ ಗೊತ್ತು. ಬಿಟ್ಕೊಂಡಾಗ ಎಲ್ಲ ಬರೀ ಸ್ವರ್ಗದ ಮಾತೇ ಬರ್ತವೆ. ಆ ಬೋಳಿ ಮಕ್ಕಳಿಗೆ ಬೆಳಗ್ಗೆ ಟೀ ಕುಡಿಯಕ್ಕೆ ಕಾಸಿರಲ್ಲ. ಅಂತ ಬೋಳಿ ಮಕ್ಕಳು, ಅಂತ ಹಲ್ಕಟ್ಗಳು, ಅಂತ ಹಳೆ ಬೇವರ್ಸಿಗಳು ಫೋನ್ ಮಾಡಿ ಧಮಕಿ ಮಾಡ್ತಾರೆ. ನಾನು ಅಷ್ಟೊತ್ತಲ್ಲಿ ಪೊಲೀಸರಿಗೆ ಬನ್ರಿ ಅಂತ ಹೇಳಕ್ಕಾಗತ್ತಾ? ಜೀರ್ಣ ಮಾಡ್ಕೊಂತೀವಿ. ಕಾರಣ ಯಾಕೆ ಅಂತಂದ್ರೆ ಸಮಾಜದಲ್ಲಿ ಯಾರು ಹೋರಾಟ ಮಾಡಿ ಅಂತ ನೀವ್ ಯಾರು ಕರ್ದಿಲ್ಲ, ನಾನಾಗೆ ಬಂದಿರೋದು. ನ್ಯಾಯ ಕೊಡಿಸ್ಬೇಕು ಅನ್ನೋ ಮನೋಭಾವನೆ ಇದೆ. ಬ್ರೀಫ್ ಕೇಸ್ ಇಸ್ಕೊಂಡು ಸೆಟಲ್ಮೆಂಟ್ ಆಗ್ಬೇಕಾ? ಭಟ್ರ ಹತ್ರ ಹೋಗ್ತೀನಿ, ವಿಶೇಷ ಭಟ್ರ ಹತ್ರ ಹೋಗ್ತೀನಿ. ಭಟ್ರ ಕಾಂಪ್ರಮೈಸ್ ಅಂದ್ರೆ ಭಟ್ರು ಡೀಲ್ ಮಾಡಾಕ್ತಾರೆ ನನ್ನ ಜೊತೆನಲ್ಲಿ. ನನ್ಗೆ ಆ ನಂಬಿಕೆ ಇದೆ ಭಟ್ರ ಮೇಲೆ, ನಮ್ಮ ಪವರ್ ಟಿವಿ ರಾಕಿ ಮೇಲೆ, ಆಮೇಲೆ ಯಾರು ಬೇಡ ನಮ್ಮ ಇವನು ಕಿರಿಕೀರ್ತಿ. ಸೊ ನಾನು ಹೇಳೋದೇನು ಅಂತಂದ್ರೆ ಈ ಹೋರಾಟ ಅನ್ನೋದು, ಈ ತರ ವಿಡಿಯೋ ಮಾಡಾಕೋದು ಸಣ್ಣ ಕೆಲಸ ಅಲ್ಲ. ನಾನು ರೀಲ್ಸ್ಗೋಸ್ಕರ ವ್ಯೂಸ್ಗೋಸ್ಕರನೂ ಆಗ್ತಾ ಇಲ್ಲ. ಕರ್ನಾಟಕದ ಪಲ್ಸ್, ಐ ಹ್ಯಾವ್ ಟ್ರಿಗರ್ಡ್ ದ ಕರ್ನಾಟಕದ ಪಲ್ಸ್. DK ಶಿವಕುಮಾರ್ ವಿರೋಧ ಪಕ್ಷಗಳು ಗೋವಾ ಮತ್ತೆ ಕರ್ನಾಟಕದ ಮಧ್ಯೆ ಮಹದಾಯಿ ವಿಚಾರ ಎತ್ಕೊಂಡ್ಬಂದ್ರು. ನೀವ್ ಯಾರನ್ನ ಡೈವರ್ಟ್ ಆದ್ರ? ಆಗಿಲ್ಲ. ಯಾಕೆ ಅಂದ್ರೆ ನಿಮ್ಮ ಎಂಟೈರ್ ಪಲ್ಸ್ ಈ ಹತ್ಯಾಕಾಂಡದ ವಿರುದ್ಧ, ಧರ್ಮಸ್ಥಳದ ಹತ್ಯಾಕಾಂಡದ ವಿರುದ್ಧ ಕಾದು ನೋಡ್ತಾ ಇದೆ. SIT ಕೋಳ ಹಾಕ್ತಾರ, SIT ಅರೆಸ್ಟ್ ಮಾಡ್ತಾರ, SIT ಮುಂದೆ ಹೋಗ್ತಾರ, SIT ಅವ್ರಿಗೆ ಮೀಟರ್ ಇದೆಯಾ, SIT ಅವರು ನಿಜವಾಗ್ಲೂ ತನಿಖೆ ಮಾಡ್ತಾವ್ರ, SIT ಅವ್ರಿಗೆ ಅರೆಸ್ಟ್ ಮಾಡುವಂತ ದಮ್ಮು ತಾಕತ್ ಇದೆಯಾ? ಅದನ್ನ ವೇಟ್ ಮಾಡ್ತಾ ಇದ್ದೀರಾ. ನಾವು ಫಾಲೋ ಅಪ್ ಮಾಡ್ತಾ ಇದೀವಿ. ನಾನಿವತ್ತು ಒಕ್ಕಲಿಗರ ಜೈಮಾಲನ ಧರ್ಮಸ್ಥಳಕ್ಕೆ 15 ದಿವಸಕ್ಕೊಂದ್ಸತಿ ಹೋಗ್ತಾ ಇದ್ರು, ದೇವ್ರ ಸೇವೆ ಮಾಡ್ತಾ ಇದ್ರು ಅಂತ ಹಾಕಿದ್ದಕ್ಕೆ ಅವ್ನು ಯಾರೋ ಹಳೆ, ಆಮೇಲೆ ಇಲ್ಲಿ ನಮ್ಮ ಒಕ್ಕಲಿಗರ ಮಟ್ಟಕ್ಕೆ ಓದ್ತಾ ಇದ್ದಂತ ಹಾಕೋದಕ್ಕೆ ಅವ್ನು ಯಾವನ ಹಳೆ ಬೇವರ್ಸಿ, ರೇ ಡಾಕ್ಟರ್ ಪ್ರಕಾಶ್ನಾಥ ಸ್ವಾಮೀಜಿ ನಿಮ್ ಶಿಷ್ಯ ಯಾರೋ ನನ್ನನ್ನ ಬೀದಿ ಹಣ ಮಾಡ್ತಾನಂತೆ, ಮಾಡ್ಸಪ್ಪ, ನೀನು ಗಟ್ಟಿಗಿದೀಯಾ, ಅವರು ಗಟ್ಟಿಗೆವ್ರೆ, ಗುಂಡಾಗ್ಲಿದ್ದಾರೆ. ಓಕೆ, ನೀವು ಗುಂಡ ಅಂತಂದ್ರೆ ಒಂದು ವಿಚಾರ ಗೊತ್ತಾ? ದ ಬಿಗ್ಗೆಸ್ಟ್ ಗುಂಡಾಸ್ ಯಾರು ಗೊತ್ತಾ? ಪೊಲೀಸರು. ಪೊಲೀಸರಿಗಿಂತ ದೊಡ್ಡ ಗುಂಡಾಗ್ಲಿ ಯಾರು ಗೊತ್ತಾ? ಎಲ್ಲರೂ ಅಲ್ಲ, ಕೆಲವು ಅಡ್ವೊಕೇಟ್ಗಳವ್ರೆ. ಅವರು ಪೊಲೀಸರಿಗಿಂತ ದೊಡ್ಡ ಗುಂಡಾಗಳು. ಏನಕ್ಕೆ ಅಂತಂದ್ರೆ ನ್ಯಾಯಾಲಯಕ್ಕೆ ಆಮೇಲೆ ರಿಪೋರ್ಟ್ ಮಾಡ್ತಾರೆ, ಸ್ಪಾಟ್ ಅಲ್ಲೇ ನ್ಯಾಯ ಕೊಡ್ತಾರೆ. ಆ ಕ್ಯಾಟಗರಿ ನಾನು ಒಬ್ಬ. ದಯಮಾಡಿ ಬೇಜಾರು ಮಾಡ್ಕೊಂಬೇಡಿ. ನಾವು ಹೋರಾಟನ ಇವತ್ತು ನೆನ್ನೆ ಮಾಡ್ಕೊಂಡ್ ಬಂದಿಲ್ಲ, 25 ವರ್ಷದ ನಡೆದು ಬಂದ ಆದಿ. ನಮ್ಮ ಹೆಂಡತಿ ಮಕ್ಕಳು ಪ್ರತಿ ಸಾರಿ ಹೋರಾಟ ತಗೊಂಡಾಗ ಎಷ್ಟು ಕಣ್ಣೀರ್ ಹಾಕವ್ರೆ ನಾವು ನೋಡಿದ್ದೀವಿ. ನಮ್ಮ ಮಕ್ಕಳು ಎಷ್ಟು ಉಗಿದವ್ರೆ, ನಮ್ಗೆ ನಾವು ಕೇಳಿಸ್ಕೊಂಡಿದೀವಿ. ನಮ್ಮ ಮಕ್ಕಳು ಎಷ್ಟು ಕಣ್ಣೀರ್ ಹಾಕಿದ್ದಾರೆ. 4 ಸತಿ ಜೈಲ್ಗೆ ಹೋದಾಗ ನಮ್ಮ ಫ್ಯಾಮಿಲಿ ಎಷ್ಟು ಅನುಭವಿಸಿದೆ. ನನ್ನ ಮೇಲೆ ಅಟ್ಯಾಕ್ ಆದಾಗ ಎಷ್ಟು ಜನ ತಮಾಷೆ ಮಾಡಿದ್ರು, ಎಷ್ಟು ಜನ ನೊಂದ್ರು, ಎಷ್ಟು ಜನ ಪ್ರಾರ್ಥನೆ ಮಾಡಿದ್ರು ನನ್ಗೆ ಗೊತ್ತಿದೆ. ನಾನ್ ಮಾಡ್ತಾ ಇರೋದು ಯಾವುದೋ ಬ್ರೀಫ್ ಕೇಸ್ಗೋಸ್ಕರನೂ ಅಲ್ಲ. ಅಂತ ಬ್ರೀಫ್ ಕೇಸ್ ಜಾರಕಿಹೊಳಿನೇ ಕೊಡಕ್ ಬಂದ, ರಮೇಶ್ ಜಾರಕಿಹೊಳಿ ಕೊಂಡ್ಗಾಮಡ್ರ ಅವನನ್ನ 100 ಕೋಟಿ ಬಿಸಾಕರು ಅಂತ. ನಾನು DK ಶಿವಕುಮಾರ್ ಮನೇಲಿ ಹೇಳಿ ಬಂದೆ, ಅವನು ಬೆಳಗಾಂ ಸಾವುಕಾರ ಇರ್ಬೋದು, ಬೆಂಗಳೂರಲ್ಲಿ ಗಲ್ಲಿ ಗಲ್ಲಿ ಸಾವುಕಾರವ್ರೆ. ಆ ಸಾವುಕಾರಗಳಿಗೆ ಒಡೆಯನೇ ಕೆಂಪೇಗೌಡ, ಅವನ ಅನುಯಾಯಿಗಳು ನಾವು. ಓಕೆ, ಏನೋ ವಿಚಾರ ಏನೇ ಇರಲಿ, ದ ಬಿಗ್ಗೆಸ್ಟ್ ಥಿಂಗ್ ಇಸ್ ಈ ಒಂದು ಧ್ವನಿ, ಈ ಒಂದು ವಿಡಿಯೋ ಸಾಮಾನ್ಯ ಅಲ್ಲ. ಇಷ್ಟೇ ಹೇಳಕ್ ಇಷ್ಟಪಡ್ತೀನಿ. ಅದು ನೀವು ಸಾಮಾನ್ಯ ರೀಲ್ಸ್ಗೋಸ್ಕರ ಅಂತ ಅನ್ಕೊಂಡ್ರೆ, ಈಗ ಒಬ್ಬನಾಗ್ದ ನಮ್ಮ ಆದಿಚುಂಚನಗಿರಿ ಮಠಕ್ಕೆ ಜೈಮಾಲ ಹೋಗ್ತಾ ಇದ್ರು ಅಂತ ಒಂದೇ ಮಾತು ಹೇಳಿದ್ದು. ಲೇ ಹಳೆ ಬೇವರ್ಸಿ,
ಸ್ವಾಮೀಜಿಗೆ ತುಂಬಾ ಕ್ಲೋಸ್ ಆಗಿದ್ದವನು ಪ್ರೆಸೆಂಟ್ ಮ್ಯಾನೇಜಿಂಗ್ ಡೈರೆಕ್ಟರ್ ಪ್ರಕಾಶ್ ನಾಥ್ ಸ್ವಾಮೀಜಿ. ನಮಗ್ ಗೊತ್ತು, ಬ್ಯಾಕ್ ಗ್ರೌಂಡ್ ಎಲ್ಲ ಸ್ಟಡಿ ಮಾಡಿನ ಕೈ ಇಟ್ಟಿರೋದು. ಅಷ್ಟು ಈಸಿಯಾಗಿ ಏನು ಬಿಡಲ್ಲ ನಾನು. ಓಕೆ, ಬೀದಿ ಹಣ ನಮ್ಮನ್ ಮಾಡ್ತಿರೋ, ನೀವು ಬೀದಿಗೆ ಬರ್ತಿರೋ, ಅಲ್ಲಿರೋ ಕಲ್ಮಶಕ್ಕೆ ಸಮಯ ಡಿಸೈಡ್ ಮಾಡುತ್ತೆ. ಜೊತೆನಲ್ಲಿ ಕುಮಾರಸ್ವಾಮಿನ ಮತ್ತೆ ಡಿ ಕೆ ಶಿವಕುಮಾರ್ನ, ರಾಜ್ಯ ಸರ್ಕಾರನ, ಪೊಲೀಸರನ್ನ ಇಟ್ಕೊಂಡು ಡೀಲ್ ಮಾಡಿ. ಡೀಲರ್ಗಳಿಗೆ ನಾವು ಡ್ರಿಲ್ಲರು. ಓಕೆ, ಹೇಳ್ತಾ ಇದ್ದೀನಿ. ಒಕ್ಕಲಿಗರ ಮಠ ಮತ್ತೆ ರಾಜ್ಯ ಒಕ್ಕಲಿಗರ ಸಂಘದ್ದು ನಾನು ಎಕ್ಸ್ಪೋಸ್ ಮಾಡಕ್ ರೆಡಿ ಇಲ್ಲ. ಮಾಡ್ಲೇಬೇಕು ಅಂದ್ರೆ ಮಾಡ್ತೀನಿ. ಬಟ್ ಸದ್ಯಕ್ಕೆ ಧರ್ಮಸ್ಥಳದಲ್ಲಿ ಬಿಸಿ ಇದ್ದೀನಿ. ಮುಚ್ಕೊಂಡಿದ್ರೆ ಒಂದೋಯ್ತು. ಓಕೆ, ಎಣಗಿಣ ಅಂತಂದ್ರೆ ಎಣಗಳನ್ನ ಪೋಸ್ಟ್ ಮಾರ್ಟಮ್ ಮಾಡ್ಸಿರೋ ಮನೋವೈದ್ಯ ನಾನು ಬೇವರ್ಸಿ. ಎಣ ಏನ್ ನಿಮ್ಮ ಅಪ್ಪನ ಆಸ್ತಿ ನಾನು? ಎಣ ಬಾ ತೋರಿಸ್ತೀನಿ ವಾಟ್ ಈಸ್ ಜಗದೀಶ್ ಅಂತ. ಮಗನೇ ಅಷ್ಟಿಷ್ಟಿಲ್ಲ ಮಗನೇ, ಎಲ್ಲಾ ವಿದ್ಯೆ ಕಲ್ತ್ಕೊಂಡ್ ಬಂದಿರೋದು. ಎದುರುಗಡೆ ಬಂದ್ರೆ ಗೊತ್ತಾಗುತ್ತೆ. ಅಲ್ಲಿ ಕಮೆಂಟ್ ಆಗೋದಲ್ಲ, ಹಳೆ ಬೇವರ್ಸಿ. ಹೋಗಿ ಹೇಳೋ ಡಾಕ್ಟರ್ ಪ್ರಕಾಶ್ ನಾಥ್ ಸ್ವಾಮೀಜಿಗೆ. ಎದುರಿಸಕ್ ಟ್ರೈ ಮಾಡಿದೆ, ವಿಡಿಯೋ ಮಾಡಾಕ್ಬಿಟ್ಟವನು ಜಗದೀಶ ಅಂತ. ಯಾರು ಡಾಕ್ಟರ್ ಪ್ರಕಾಶ್ ಸ್ವಾಮೀಜಿ? ಬಾಲಗಂಗನ ಸ್ವಾಮೀಜಿ ಅಲ್ಲೆಲ್ಲ ಮಂಡ್ಯದಲ್ಲಿ ಹೋಗ್ಬೇಕಾರೆ ಸಿಕ್ಕೋನಲ್ಲಿ ಅನಾಥಲಿ. ಇವತ್ತು ಅನಾಥವಾಗಿ ಸಿಕ್ಕೋನೋ. ಇವತ್ತು ನಮ್ಮ ಒಕ್ಕಲಿಗರ ಸಂಘದ ಆದಿಚುಂಚನಗಿರಿಯ ಟ್ರಸ್ಟ್ಗೆ ಮ್ಯಾನೇಜಿಂಗ್ ಡೈರೆಕ್ಟರ್. 500 ಸಂಸ್ಥೆ ಇದೆ ಆ ಅಪ್ಪನ ಕೆಳಗಡೆ. ಅನಾಥವಾಗಿ ಸಿಕ್ಕೋನ್ಗೆ ಬೇವರ್ಸಿ. ಒಕ್ಕಲಿಗರ ಮಠ ಏನೋ ಒಬ್ಬರದೇನೋ, ಆ ಟ್ರಸ್ಟ್ ಏನೋ ಒಬ್ಬರದೇನೋ, ಅದಕ್ಕೆಲ್ಲ ದಾನ ಧರ್ಮ ಕೊಟ್ಟು ಬೆಳೆಸಿರೋದು. ಈ ಆದಿಚುಂಚನಗಿರಿ ಮಠ ಈ ಮಟ್ಟಕ್ಕೆ ಬೆಳಿಬೇಕಂದ್ರೆ ದಾನ ಧರ್ಮದಿಂದ ಹಳೆ ಬೇವರ್ಸಿ ನಮ್ಮ ಪೂರ್ವಜರು ಕೊಟ್ಟವ್ರೆ. ಅದಕ್ಕೋಸ್ಕರ ನಾನು ಒಕ್ಕಲಿಗ ಕೇಳ್ತೀನಿ. ನಿನ್ನಂತ ಗೂಂಡಾಗಳು ಬೀದಿಗೆ ಬರ್ಲಿ ಅಂತಾನೆ ಕೇಳ್ತಾ ಇರೋದು. ಏನ್ ಕಿತ್ಕೊಳ್ರಲ್ಲಿ. ಸದ್ಯಕ್ಕೆ ಧರ್ಮಸ್ಥಳದಲ್ಲಿ ಬಿಸಿ ಇದ್ದೀನಿ. ಓಕೆ, ಕೆಣಕಿದ್ರೆ ಎಲ್ಡನ್ನೇ ಬಿಡ್ತೀನಿ. ಯಾವ್ದು ಎಲ್ಡು? ರಾಜ್ಯ ಒಕ್ಕಲಿಗರ ಸಂಘ, ಆಮೇಲೆ ನಮ್ಮ ಆದಿಚುಂಚನಗಿರಿ ಮಠ. ನಾವು ಸ್ವಾಮೀಜಿಗಳ ಬಗ್ಗೆ ತುಂಬಾ ಗೌರವ ಇದೆ. ಈ ಮಟ್ಟಕ್ಕೆ ಹಿಮಾಲಯ ಬೆಳೆಸಕ್ಕೆ ಅಲ್ಲಿರುವಂತ ಕಲ್ಮಶ, ಅಲ್ಲಿರುವಂತ ಗೂಂಡಾಗಿರಿಗಳು, ಅಲ್ಲಿರುವಂತ ಕೆಲವು ವ್ಯಕ್ತಿಗಳ ವಿರುದ್ಧ ನಮ್ಮ ಹೋರಾಟ. ಮಠದ ಮೇಲೆ ಅಲ್ಲ, ಮಠದ ಮೇಲೆ ಸಂಪೂರ್ಣ ಗೌರವ ಇದೆ. ನಮ್ಮ ಸಮುದಾಯದ ಮಠ ಅದು. ಬೇಕಾದ್ರೆ ಇನ್ನೂ ಡೌಟ್ ಇದ್ರೆ ನಿರ್ಮಲಾ ಅಂದ್ರನ್ನ ಕೇಳು, ನಾನೇನು ಅಂತ. ಅವ್ರಿಗೆ ಚೆನ್ನಾಗ್ ಗೊತ್ತು ನಾನೇನು ಅಂತ. ಹಳೆ ಬೇವರ್ಸಿ ಅಲ್ಲಿ ಗೌಡ ಅಂತಿಕೊಂಡು ನನ್ ಧಮ್ಕಿ ಹಾಕ್ತೀಯ. ಕೆರ ಕಿತ್ತೋಗುತ್ತೆ ಬೇವರ್ಸಿ. ನನ್ ಬೀದಿ ಹಣ ಅಂತೆ. ಏನ್ ನಿಮ್ ಮನೆ ಕಸ ಗುಡ್ಸೋನು ಎಕ್ಕಡದಲ್ಲಿ ಹೊಡ್ತೀನಿ ಬೇವರ್ಸಿ. ಬರೀ ಆ ಮೆಸೇಜ್ ಹಾಕಿರೋದಕ್ಕೆ ಬೋಳಿ ಮಗನೇ ನಿನಗೆ ವಿಡಿಯೋ ಮಾಡಿದ್ದೀನಿ, ಅರೆಸ್ಟ್ ಮಾಡಿಸ್ತೀನಿ ನಿನ್ನ. ಹಳೆ ಬೇವರ್ಸಿ. ಏನೋ ಪ್ರಕಾಶ್ ನಾಥ್ ಸ್ವಾಮೀಜಿಗೆ ಒಬ್ಬರೇನಾ ಡಿ ಕೆ ಶಿವಕುಮಾರ್ ಗೊತ್ತಿರೋದು? ಹಳೆ ಬೇವರ್ಸಿ. ನಾನು ಒಕ್ಕಲಿಗರು ಕಟ್ಟಿದ ಮಠಕ್ಕೆ ಗುಜರಾತಿಗಳು ಬಂದು ಓಪನ್ ಮಾಡ್ತಾರೆ ನೆಲಮಂಗಲದಲ್ಲಿ. ನಮ್ಮ ಒಕ್ಕಲಿಗರಾಗಿ ನಮ್ಗೆ ಕರ್ದಿಲ್ಲ. ಹಳೆ ಬೇವರ್ಸಿ. ಮಠ ಬೆಳಿಬೇಕಾದ್ರೆ ಒಕ್ಕಲಿಗರು ಬೇಕು, ದಾನ ಧರ್ಮ ಬೇಕು. ಬೆಳೆದ ಮೇಲೆ ಗುಜರಾತಿ ಅಮಿತ್ ಶಾ ಅವ್ರು ಬಂದು ಓಪನ್ ಮಾಡ್ತಾರೆ. ಏನೋ ಸಂಬಂಧ ಅಮಿತ್ ಶಾಗೂ ನಮ್ಮ ಒಕ್ಕಲಿಗರ ಸಂಬಂಧಕ್ಕೆ? ಹಳೆ ಬೇವರ್ಸಿ. ಕುಮಾರಸ್ವಾಮಿ ಒಬ್ಬನ ಒಕ್ಕಲಿಗ, ಡಿ ಕೆ ಶಿವಕುಮಾರ್ ಒಬ್ಬರೇ ಒಬ್ಬಲಿಗ, ಅಶೋಕ ಒಬ್ಬನೇ. ನಾವ್ಯಾರು ಒಕ್ಕಲಿಗರಲ್ಲ. ಹಳೆ ಬೇವರ್ಸಿಗಳ ಕೇಳಿದ್ರೆ ನಿಮಗ್ ಬೀಜ ಇಲ್ಲ, ನನಗ್ ಬೀಜ ಇದೆ. ಕೇಳ್ತೀನಿ. ನಮ್ಗೆ ಸೀಡ್ಸ್ ಇದೆ, ಆ ಕೆಚ್ಚದೆಯ ಸೀಡ್ಸ್ ಇದೆ. ಮಗನೇ, ನಾವು ಮುಟ್ಟಿರೋದೆಲ್ಲ ಇಲ್ಲ. ನಮ್ಮನ್ ಜೈಲ್ಗೆ ಹೋಗಿದೆ, ಇಲ್ಲ ಬೂದಿ ಆಗಿದೆ. ಇತಿಹಾಸ ತೊಂದರೆ ಆಗಿರ್ಬೋದು. ನಾನು ಯಾರೋ ಜಗ್ಗೋನು ಬಗ್ಗೋನಲ್ಲ ಮಗನೇ. ನೀನ್ ಗೂಂಡ ಅಂದ್ರೆ ನಾವು ಡಾನ್ಗಳು. ಯಾರು ಗೊತ್ತೇನೋ ನಾವು? ಬೆಂಗಳೂರಿನ ಕಟ್ಟಿದ ಪಾಳ್ಯಗಾರ ಕೆಂಪೇಗೌಡನ ವಂಶಲೇ ಬೇವರ್ಸಿ. ಕೆಂಪೇಗೌಡ ವಂಶ. ನಾನೇನು ಡಿ ಕೆ ಶಿವಕುಮಾರ್ ತರ ಕನಕಪುರ ಬಿಟ್ಟು ಬೆಂಗಳೂರು ಬಂದಿಲ್ಲ. ನಿಮ್ ತರ ತುಮಕೂರು ಬಿಟ್ಟು ಬೆಂಗಳೂರು ಬಂದು ಆ ಕಡೆ ಬೆರಿತಾ ಇಲ್ಲ. ಅಥವಾ ಗುಜರಾತ್ ಅಲ್ಲಿ ಹೋಮ್ ಮಿನಿಸ್ಟರ್ ಆಗಿ ಇಲ್ಲಿ ಬಂದು ನಮ್ಮ ಒಕ್ಕಲಿಗರ ಮಠನ ಓಪನಿಂಗ್ ಮಾಡ್ತಾ ಇಲ್ಲ. ಮೊನ್ನೆ ಒಕ್ಕಲಿಗರ ಮಠದವರು ನೆಲಮಂಗಲದಲ್ಲಿ ದೊಡ್ಡ ಇನ್ಸ್ಟಿಟ್ಯೂಟ್ ಓಪನ್ ಮಾಡಿದಿರಾ. ನಮ್ಮಂತವ್ರು ಯಾರನ್ನ ಕರೆದ್ರ? ನಾವೆಲ್ಲ ಒಂಥರ ಹಳೆ ಬೇವರ್ಸಿಗಳಿದ್ದಂಗೆ ಒಕ್ಕಲಿಗರಲ್ಲಿ. ನಾವೆಲ್ಲ ಒಂಥರ ಹಳೆ ಬೇವರ್ಸಿಗಳು. ನಮ್ಮ ಹತ್ರ ದುಡ್ಡಿಲ್ಲ, ಪವರ್ ಇಲ್ಲ. ನೀವೆಲ್ಲ ಕರೆಯೋದು ಅಲ್ಲ. ಒಕ್ಕಲಿಗರ ಮಠ ಬೆಳಿಬೇಕಾದ್ರೆ ದಾನ ಧರ್ಮ ಬೇಕು, ರೈತರು ಬೇಕು, ಒಕ್ಕಲಿಗರು ಬೇಕು. ನಮ್ಮ ಪೂರ್ವಜರು ನಿಮ್ಗೆ ದುಡ್ಡುಗಳು ಬೇಕು, ಜಮೀನ್ ಕೊಡಬೇಕು, ಚಿನ್ನ ಕೊಡಬೇಕು. ನಿಮ್ ಕಾಲಕ್ಕೆ ಬಂದು ಬಿದ್ದು ದೇಣಿಗೆ ಹಾಕ್ಬೇಕು. ಅದೇ ಬೆಳೆದ ಮೇಲೆ ಯಾವ ಬಡ ಒಕ್ಕಲಿಗರು ನಿಮ್ಗೆ ಬೇಡ. ಬೇಕಾದ್ರೆ ಇಷ್ಟೇನೆ. ಡಿ ಕೆ ಶಿವಕುಮಾರ್ ಅವ್ರು ರೈಡ್ ಆದ್ರೆ ಹೋಗಿ ನಿಂತ್ಕೊಂತೀರಾ. ಕುಮಾರಸ್ವಾಮಿ ರಾಷ್ಟ್ರಪತಿನ ಭೇಟಿ ಮಾಡ್ಬೇಕು ಅಂದ್ರೆ ನಿಮ್ಮವ್ರ ಹೊಗೆಯಲ್ಲಿ ಅವ್ರ ಜೊತೆ ಫೋಟೋ ಕೊಡ್ತೀರಾ. ಯಾವ ಮಟ್ಟಕ್ಕೆ? ನಾನು ಜೈಲ್ಗೆ ಹೋಗಿದ್ದೆ, ನಿಮ್ ಮಠದವ್ರು ಯಾರು ಬರಿಲ್ಲ. ನೀನೇನು ಹೇಳ್ತೇಲೆ ಹಳೆ ಬೇವರ್ಸಿ ಬೀದಿ ಹಣನ? ಮಗನೇ, ಇನ್ನೊಂದ್ಸತಿ ಮಾತಾಡಿದ್ರೆ ಸ್ಟ್ರೀಟ್ ಫೈಟರ್. ನಾನ್ ಫಸ್ಟ್ ಹೊಡೆದೇ ಮಾತಾಡೋದು. ಈಗ ಬಿಟ್ಟಿದ್ದೀನಿ ಲಾ ಕಲ್ತ್ಕೊಂಡ್ಮೇಲೆ. ಫಸ್ಟ್ ಕೈಯೇ ಬರ್ತಾ ಇದ್ದಿದ್ದು. ಕಾನೂನು ಮರ್ಯಾದೆ ಕೊಡ್ತಾ ಇದ್ದೀನಿ. ಹಳೆ ಬೇವರ್ಸಿ. ನಿನ್ನಂತ ಗೂಂಡಗಳನ್ನ ದಿನ ನೋಡ್ತೀನಿ ಕೋರ್ಟಲ್ಲಿ. ಹಳೆ ಬೇವರ್ಸಿ.
ಡಾಕ್ಟರ್ ಪ್ರಕಾಶ್ನಾಥ್ ಸ್ವಾಮೀಜಿ ಅಂಬರೀಷ್ ಫೋನ್ ಮಾಡಿದ್ನಲ್ಲ ಕೇಳ್ಕೊಳ್ಳಲೇ. ಅಂಬರೀಷ್ ಇರ್ಬೇಕಾರೆ 20 ವರ್ಷಗಳ ಹಿಂದೆ ಸ್ವಾಮೀಜಿ ಗಾಡಿ ಆಕ್ಸಿಡೆಂಟ್ ಆದಾಗ ಅಂಬರೀಷ್ ಫೋನ್ ಮಾಡಿದ್ನಲ್ಲ ಕೇಳ್ಕೊ. ಹಳೆ ಬೇವರ್ಸಿ ಗೂಂಡಾಗಳ ರೀತಿ ಮಾಡಿದ್ರೆ ನಾವು ಕೂಡ ಪಾಳ್ಯಗಾರ ವಂಶದವರು. ನೀನ್ ಗೂಂಡಾ ಅಂದ್ರೆ ಬೆಂಗಳೂರಿನ ಕಟ್ಟಿದ ಪಾಳ್ಯಗಾರ ಕೆಂಪೇಗೌಡನ ಫ್ಯಾಮಿಲಿಲೇ ತಲೆಯಲ್ಲಿ ಇಟ್ಕೋ. ಹಳೆ ಬೇವರ್ಸಿ. ನಾವು ನ್ಯಾಯದ ಪರ. ನಾವ್ ಯಾರ ಆಸ್ತಿಗೂ ಹೋಗ್ತಾ ಇಲ್ಲ, ಯಾರ ಬ್ರೀಫ್ ಕೇಸ್ಗೂ ಹೋಗ್ತಾ ಇಲ್ಲ. ಒಕ್ಕಲಿಗರ ಮಠ, ಆದಿಚುಂಚನಗಿರಿ ಮಠ ಕಟ್ಟಿದ್ದ ಉದ್ದೇಶ ಬಡಬಗ್ಗರುಗಳಿಗೆ ಅದು ಫ್ರೀ ಸೀಟ್ ಕೊಡ್ಲಿ, ದಾನ ಧರ್ಮದಿಂದ ಬಂದಂತ ಇನ್ಸ್ಟಿಟ್ಯೂಟ್ ಕಟ್ಟಿದ್ರೆ ಒಂದು 50% ಫ್ರೀ ಸೀಟ್ ಕೊಡ್ಲಿ, ಮೆಡಿಕಲ್ ಸೀಟ್ ಕೊಡ್ಲಿ, ಡೆಂಟಲ್ ಸೀಟ್ ಕೊಡ್ಲಿ. ಏನ್ ಕೊಡ್ತಾವ್ರೆ? ಯಾರಿಗೋ ಫ್ರೀ ಸೀಟ್ ಕೊಡ್ತಾವ್ರೆ? ಯಾರೋ ದೊಡ್ಡ ದೊಡ್ಡ ದಣಿಗಳಿಗೆ ಕರ್ಕೊಂಬಂದು ಇಟ್ಕೊಂಡಿರ್ಬೋದು. ಯಾರಿಗೆ ಸಮುದಾಯಕ್ಕೆ ಯಾರಿಗೇನು ಉಚಿತ ಸೀಟ್ ಕೊಡ್ತಾ ಇಲ್ಲ. ಎಲ್ಲ ಕಲೆಕ್ಷನ್ ಇಂದನೇ ಓದ್ತೈತೆ. ಎಲ್ಲ ಬರೀ ಕಮರ್ಷಿಯಲ್. ಅದನ್ನ ನೋಡ್ಕೊಳಕ್ಕೆ ಡಾಕ್ಟರ್ ಶ್ರೀ ಪ್ರಕಾಶ್ನಾಥ್ ಸ್ವಾಮೀಜಿ ಅಷ್ಟೊಂದು ಶ್ರೀ ಇಟ್ಕೊಬೇಕಾ? ಬಾಯಲ್ಲಿ ಹೇಳಕ್ಕೆ ಒಂದು ಅರ್ಧ ಗಂಟೆ ಬೇಕು. ಚಿಕ್ಕದಾಗಿ ಇಟ್ಕೊಳ್ಳಿ. ಡಾಕ್ಟರ್ ಪ್ರಕಾಶ್ನಾಥ್ ಜಿ. ನನಗೆ ಎಜುಕೇಶನ್ ಗೊತ್ತಿಲ್ಲ ಅವ್ರದ್ದು. ಎಲ್ಲ ಅನಾಥವಾಗಿ ಸಿಕ್ಕಂತ ಪ್ರಕಾಶ್ನಾಥ್ ಸ್ವಾಮೀಜಿ ಡಾಕ್ಟರೇಟ್ ತಗೊಂಡು ಶ್ರೀಗಳು ಇಟ್ಕೊಂಡು ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ಮಠದಲ್ಲಿ ವ್ಯವಹಾರ ನಡೆಸ್ತಾ ಇದ್ದಾರೆ. ನಡೆಸಿ ಗೂಂಡಾಗಳು ಬಿಟ್ಟು ಬೆದರಿಕೆ ಹಾಕರ್ರೆ ಕಂಪ್ಲೀಟ್ ಆಗಿ ಎಕ್ಸ್ಪೋಸ್ ಮಾಡ್ಬಿಡ್ತೀನಿ. ಬೇಡ, ಇಲ್ಲಿಗೆ ನಿಲ್ಲಿಸಬೇಕು. ಧರ್ಮಸ್ಥಳದಲ್ಲಿ ಬಿಸಿ ಇದ್ದೀನಿ. ಒಂದು ಕಿವಿ ಮಾತು ಗೂಂಡಾಗಳಿಗೆ. ಒಕ್ಕಲಿಗ ಆದಿಚುಂಚನಗಿರಿ ಮಠದ ಪರವಾಗಿ ಗೂಂಡಾ ಮಾಡಕ್ ಬರ್ಬೇಕಂತ ಗೌಡ್ರು ಅಲಿಯಾಸ್ ಗೌಡ ಅಂತಿಕೊಂಡಂತ ಹಳೆ ಬೇವರ್ಸಿಗಳಿಗೆ ಹೇಳೋದೇನು ಅಂತಂದ್ರೆ, ನೀವು ಗೂಂಡಾ ಆದ್ರೆ ನಾವು ಪಾಳ್ಯಗಾರ ವಂಶ. ತಲೆಯಲ್ಲಿ ಇಟ್ಕೊಳ್ಳಿ. ನಾನು ಜಗ್ಗಲ ಬಗ್ಗಲ ತಗ್ಗಲ, ಪ್ರೀತಿ ಒಂದಕ್ಕೆ ನಾನು. ಓಕೆ, ಜಾಸ್ತಿ ಗಾಂಚಲಿ ಮಾಡಿದ್ರೆ ಪೂರ್ತಿ ಧರ್ಮಸ್ಥಳ ನೋಡಿದ್ರೆ ಏನಾಗ್ತೈತಿ ಇವಾಗ ಅಂತ. ಅದಕ್ಕಿಂತ ಕೆಟ್ಟದಾಗಿದೆ. ನಾನು ಕೈ ಇಟ್ರೆ ಬೇರೆ ವ್ಯವಹಾರ ಆಗ್ತದೆ. ಬೇಡ, ಇಲ್ಲಿಗೆ ನಿಲ್ಸು. ಯಾಕಂದ್ರೆ ಸಮುದಾಯದ ಹೆಸರು, ನಮ್ಮ ಹಿರಿಯರು ದಾನ ಕೊಟ್ಟಿರುವಂತ ದಾನ ಧರ್ಮ ಕಲ್ಮಶ ಆಗ್ಬಾರ್ದು ಅಂತ. ಓಕೆ, ಒಂದೇ ಒಂದು ಕಿವಿ ಮಾತು. ಗುಜರಾತಿಗಳು ಕರ್ಕೊಂಡ್ಬಂದು ಓಪನಿಂಗ್ ಮಾಡೋದ್ ಬದಲು ಬಡ ಒಕ್ಕಲಿಗರು ರೈತರ ಕೈಲಿ ಓಪನಿಂಗ್ ಮಾಡಿಸ್ಬೇಕಾಯ್ತು. ಇರೋಲಕ್ಕ ನೀವು ನಿಮ್ಗೆ ಎಲ್ಲಿ ಹಿಡಿದೈತೆ ಅದೆಲ್ಲ? ನಿಮ್ಗೆ ಇವಾಗೆಲ್ಲ ಫುಲ್ ಒಂಥರ ಸ್ವಾಮೀಜಿ. ನೆಕ್ಸ್ಟ್ ಪ್ರಕಾಶ ಸ್ವಾಮೀಜಿ ಈ ನಮ್ಮ ಬಾಲಗಂಗಾ ಸ್ವಾಮೀಜಿದ್ದು ಮೂರ್ತಿ ಸೈಡ್ಗೆ ಇಟ್ಬಿಟ್ಟು ಅವ್ರದೇ ಕೊಡ್ಬೇಕು ಪೂಜೆ ಮಾಡಕ್ಕೆ. ಆ ಲೆವೆಲ್ಗೆ ಇವತ್ತು ಇದೆ. ಫುಲ್ ಕಮರ್ಷಿಯಲ್ ಗುರು. ಅಲ್ಲ, ಬಡವರಿಗೆ, ಸಮುದಾಯದ ಬಡವರಿಗೆ ಒಂದಷ್ಟು ಸೀಟ್ ಕೊಡ್ಬೋದಲ್ವಾ? ಯಾರಿಗೆ ಸೀಟ್ ಕೊಡ್ತಾವ್ರೆ ಸಂಸ್ಥೆನಲ್ಲಿ? ಮಠದಲ್ಲಿ ಯಾರಿಗೆ ಸೀಟ್ ಕೊಡ್ತಾ ಇದ್ದೀರಾ? ಎಲ್ಲಾ ದುಡ್ಡಿಗೆ. ನಾವು ಕೇಳಿದ್ರೆ ಕೆಟ್ಟವರ? ಏನೋ ಈ ಮಕ್ಕಳು ಓದ್ಕೊಂಡ್ಲಿ, ಬಿಡುಗರು ಏನೋ ಮಾಡಿಕೊಳ್ಳಿ. ಓಕೆ, ಆಮೇಲೆ ನಾನು ಈ ಧರ್ಮಸ್ಥಳ ಮುಗಿದ ಮೇಲೆ ಮಾಡಬೇಕು ಅಂತಿದ್ದೀನಿ. ನನಗೇನು ಭಯ ಇಲ್ಲ, ನನಗೇನು ಕಿಸಿ ಇಲ್ಲ. ಓಕೆ, 4 times ಜೈಲ್ ಬರ್ಡು. ಓಕೆ, ಅಟ್ಯಾಕ್ಸ್ ಸುಮಾರಾಗಿದೆ. ನಾವು ಅಷ್ಟೇ ಅಟ್ಯಾಕ್ ಬಂದಾಗ ಸರಿಯಾಗಿ ಉತ್ತರ ಕೊಟ್ಟು ಕಳ್ಸಿದೀವಿ. ಓಕೆ, ಗುಂಡು ಹರಿಸಿರೋದು ಮಗು ಮೊನ್ನೆ 400 ಜನ ಬಂದವ್ರೆ. ಪೊಲೀಸರು ಹಂಗೆ ನಿಂತ್ಕೊಂಡು ನೋಡ್ತಾ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.